ಇನ್ನು ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಅದರಲ್ಲೂ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಕುಟುಂಬ ಸದಸ್ಯರು ಭೈರತಿ ಸುರೇಶ್ ಇವ್ರ ವಿಚಾರಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಆದೇಶವನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದು ಸಿಎಂ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿದೆ. ಈ ಮುಖೇನವಾಗಿ ಇಡಿ ತನಿಖೆಗೆ ಹಿನ್ನಡೆ ಆಗಿದೆ. ಹೌದು, ಆದರೆ ಇಡಿ ತನಿಖೆಗೆ ಹಿನ್ನಡೆ ಆಗಿದ್ದಲ್ಲಿ ಮುಂದೆ ಮೂಡಾ ಪ್ರಕರಣದ ತನಿಖೆ ಹೇಗೆ ಮುಂದುವರಿಯುತ್ತೆ ಅಥವಾ ಹೇಗೆ ನಡೆಯುತ್ತೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಈ 14 ನಿವೇಶನ ಏನಿದೆ ಅದೇ ಪ್ರೊಸೀಡ್ಸ್ ಆಫ್ ದ ಕ್ರೈಮ್. ಆ ಪ್ರೊಸೀಡ್ಸ್ ಇವತ್ತೆಲ್ಲಿದೆ? ವಾಪಸ್ ಮೂಡಾ ಹತ್ರ ಇದೆ. ಏನು ಆರೋಪ ಮಾಡಿದ್ದಾರೆ ಅದೇ ಉಳಿದಿಲ್ಲ. ಮೂಡಾ ಚಕ್ರವ್ಯೂಹದಲ್ಲಿದ್ದ ಸಿಎಂ ಕುಟುಂಬಕ್ಕೆ ಸುಪ್ರೀಂ ರಿಲೀಫ್. ಇಡಿ ತನಿಖೆ ದುರ್ಬಲ ಆಗಿದ್ಯಾಕೆ? ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಸಂಕಷ್ಟ. ಮೂಡಾ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣದಲ್ಲಿ ಇಡಿ ತನಿಖೆಯ ಇಕ್ಕಳದಿಂದ ಸಿಎಂ ಕುಟುಂಬ ಬಚಾವಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ರ ವಿಚಾರಣೆ ನಡೆಸಬೇಕು ಅಂತಿದ್ದ ಇಡಿಗೆ ತೀವ್ರ ಹಿನ್ನಡೆಯಾಗಿದೆ. ಸುಪ್ರೀಂ ಕೋರ್ಟ್ ಇಡಿ ಅರ್ಜಿಯನ್ನ ವಜಾಗೊಳಿಸಿದೆ. ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಜಾರಿ ನಿರ್ದೇಶನಾಲಯ ಸಮನ್ಸ್ ರದ್ದುಗೊಂಡಿರೋ ವಿಚಾರ ಸಿಎಂ ಸಿದ್ದುಗೆ ಬಲ ತಂದುಕೊಟ್ಟಿದೆ ಅನ್ನೋ ವಿಶ್ಲೇಷಣೆ ರಾಜಕೀಯ ಪಡಸಾಲೆಯಲ್ಲಿ ನಡೀತಿದೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಇಡಿ ತನಿಖೆ ದುರ್ಬಲ ಆಗಿದೆ. ಅದು ಹೇಗೆ ಅಂದ್ರೆ, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ 2 ವಿಚಾರ ಬರುತ್ತೆ. ಮೊದಲನೇದು ಪ್ರಕರಣದಲ್ಲಿ ಅಪರಾಧದಿಂದ ಲಾಭ ಪಡೆದಿರಬೇಕು. ಎರಡನೇದು ಅಪರಾಧದ ಲಾಭದಿಂದ ಆರ್ಥಿಕ ವ್ಯವಹಾರ ನಡೆಸಿರಬೇಕು. ಆದರೆ ಇಡಿ ತನಿಖೆಗೂ ಮುನ್ನ ಸಿಎಂ ಕುಟುಂಬ 14 ಸೈಟ್ ವಾಪಸ್ ನೀಡಿತು. ಇದೇ ಆಧಾರದಲ್ಲಿ ಸಿಎಂ ಕುಟುಂಬದ ವಿರುದ್ಧ ಆರೋಪವಿದ್ರೂ ಯಾವುದೇ ಆರ್ಥಿಕ ವ್ಯವಹಾರ ಆಗಿಲ್ಲ. ಮೂಡಾದ 14 ಸೈಟ್ಗಳಿಂದ ಹಣ ವರ್ಗಾವಣೆ ಪ್ರಕ್ರಿಯೆ ನಡೆದಿಲ್ಲ. ಇಲ್ಲಿ ಲಾಭಾಂಶ ಆಗಿಲ್ಲ ಅಂದಾಗ ಮನಿ ಲಾಂಡ್ರಿಂಗ್ ಪ್ರಕರಣ ಕೂಡ ಬರೋದಿಲ್ಲ. ಜೊತೆಗೆ ಈಗಾಗಲೇ ಲೋಕಾಯುಕ್ತರು ಬಿ ರಿಪೋರ್ಟ್ ಹಾಕಿದ್ದಕ್ಕೆ ಇಡಿ ತನಿಖೆಯ ವ್ಯಾಪ್ತಿ ಸಿಎಂ ಪ್ರಕರಣಕ್ಕೆ ಬರೋದಿಲ್ಲ. ಈ ಕಾರಣಕ್ಕೆ ಸಿದ್ದರಾಮಯ್ಯ ಕೇಸ್ ಹೊರತಾಗಿಯೂ ಇಡಿ ವಿಚಾರಣೆ ನಡೆಸಲಿದೆ. ಇದರಲ್ಲಿ ಶ್ರೀಮತಿ ಪಾರ್ವತಮ್ಮನವರು ತಮ್ಮ ಮೇಲಿರುವಂಥ ಆರೋಪ ಏನು ಅಂತ ಹೇಳಿದ್ರೆ, ಈ 14 ನಿವೇಶನ ಏನಿದೆ ಅದೇ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಅಂತ. ಇದೇ ಇಡಿ ಅವರ ವಾದ. ಅವರು ಲಿಖಿತವಾಗಿ ಕೂಡ ಈ ವಾದವನ್ನು ಮಾಡಿದರು. ಆ ಪ್ರೊಸೀಡ್ಸ್ ಇವತ್ತೆಲ್ಲಿದೆ? ವಾಪಸ್ ಮೂಡಾ ಹತ್ರ ಇದೆ. ಅದನ್ನು ವ್ಯಾಪಾರ ಮಾಡಿ ಅದರಿಂದ ಬಂದಂಥ ಹಣದಲ್ಲಿ ಬೇರೆ ಮನೆ ಕೊಂಡ್ಕೊಂಡು ಅಥವಾ ಬೇರೆ ನಿವೇಶನವನ್ನು ಕೊಂಡ್ಕೊಂಡು ಈ ರೀತಿಯಾಗಿ ಮನಿ ಲಾಂಡ್ರಿಂಗ್ ಅದು ಮಾಡಿದಾಗ ಲಾಂಡ್ರಿಂಗ್ ಬರುತ್ತೆ. ಇದು ಪ್ರೊಸೀಡ್ಸ್ ಆಫ್ ಕ್ರೈಮ್. ಇವರ ಆರೋಪದಂತೆ 14 ನಿವೇಶನ ಆಗಿರೋದ್ರಿಂದ ಆ 14 ನಿವೇಶನವನ್ನು ಪಾರ್ವತಮ್ಮನವರು ಹಿಂದಿರುಗಿಸಿರೋದ್ರಿಂದ ಈ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ಅವ್ರು ಏನು ಆರೋಪ ಮಾಡಿದ್ದಾರೆ ಅದೇ ಉಳಿದಿಲ್ಲ. ಸದ್ಯ ಇಡಿ ಕುಣಿಕೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಆದರೆ ಸಿಎಂ ಕುಟುಂಬಕ್ಕಿರುವ ಬೇರೆ ಆತಂಕ ಏನು? ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಿ ರಿಪೋರ್ಟ್ ಅಂಗೀಕಾರಕ್ಕೆ ಯೋಗ್ಯವೇ ಅಲ್ಲವೇ ಕೋರ್ಟ್ ತೀರ್ಮಾನಿಸಬೇಕು. ಒಂದು ವೇಳೆ ಕೋರ್ಟ್ ಬಿ ರಿಪೋರ್ಟ್ ತಿರಸ್ಕರಿಸಿದ್ರೆ ಮತ್ತೆ ಸಿಎಂಗೆ ಸಂಕಷ್ಟ ಆಗುತ್ತೆ. ಕೋರ್ಟ್ ಮರು ತನಿಖೆಗೆ ಆದೇಶಿಸಬಹುದು. ಇದರ ಜೊತೆಗೆ ನಟೇಶ್ ಎಂಬಾತ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಟ್ಟರೆ ಮತ್ತೆ ಮೊದಲಿನಿಂದ ಆರಂಭವಾಗುವ ಸಾಧ್ಯತೆ ಇದೆ. ಒಂದು ಸ್ವಾಯತ್ತ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತೇಳಿ ನಾವು ಈಗಾಗಲೇ ಹಿಂದೆನೂ ಕೂಡ ಸಿಂಗಲ್ ಬೆಂಚ್ ಮುಂದೆ ಡೆಟ್ ಪಿಟಿಷನ್ ಅಲ್ಲಿ ಸಿಬಿಐ ತನಿಖೆ ಕೊಡಬೇಕು ಅಂತ ಕೇಳಿದ್ದು. ಸೊ ನಮಗೆ ಅಲ್ಲಿ ಹಿನ್ನಡೆ ಆಗಿದೆ. ಈಗ ನಾವು ರಿಟ್ ಅಪೀಲ್ ಡಿವಿಷನ್ ಬೆಂಚ್ ಮುಂದೆ ಫೈಲ್ ಮಾಡಿದ್ವಿ. ಲಾಸ್ಟ್ ವೀಕ್ ಕೂಡ ಅದು ಕೋರ್ಟ್ ಮುಂದೆ ಬಂದಿತ್ತು. ಈಗ ಎಲ್ರಿಗೂ ಎಮರ್ಜೆಂಟ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ನೆಕ್ಸ್ಟ್ ಕೋರ್ಟ್ ಮುಂದೆ ಬಂದಂಥ ಸಂದರ್ಭದಲ್ಲಿ 100ಕ್ಕೆ 100 ಸತ್ಯ ಈ ಒಂದು ಪ್ರಕರಣವನ್ನು ಸಿಬಿಐ ಕೊಡ್ತಾರೆ. ಇನ್ನು ಇಡಿ ವಿರುದ್ಧ ಸುಪ್ರೀಂ ಕೋರ್ಟ್ ಬೀಸಿರೋ ಚಾಟಿಯನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡಿರೋ ಕೈ ನಾಯಕರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಡಿ ಬಗ್ಗೆ ಸಮರ್ಪಕವಾಗಿ ಸುಪ್ರೀಂ ಕೋರ್ಟ್ ಬಹಳ ಸರಿಯಲ್ಲ. ಇದು ಗವರ್ನರ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ, ಗವರ್ನರ್ ಏನು ಮಾಡ್ತಾ ಇದ್ದಾರೆ, ಯಾವ ರಾಜ್ಯಗಳಲ್ಲಿ ಏನು ಮಾಡ್ತಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇಡಿ ಯಾವ ರೀತಿ ನಡೆಸ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಪದೇ ಪದೇ ಹೇಳ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಹೇಳಿ. ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನ ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಜನರ ಸಮಸ್ಯೆಗಳ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಇನ್ನು ಇದು ಕ್ಲೀನ್ ಚಿಟ್ ಅಲ್ಲ, ಸಿಎಂ ಮೇಲೆ ಶಾಶ್ವತ ಕಪ್ಪು ಮಸಿ ಬಿದ್ದಿದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಆರ್ ವಿ ದೇಶಪಾಂಡೆ ಯಾವ ಕಪ್ಪು ಚಿಕ್ಕೇನೂ ಇಲ್ರಿ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಇವತ್ತು ಓನ್ಲಿ ಇಡಿ ವಿಚಾರದಲ್ಲಿ ಇಡಿ ತನಿಖೆ ಮಾಡಲಿಕ್ಕೆ ತಡೆ ಸಿಕ್ಕಿರುವಂಥದ್ದು. ಪಾಪ
ಭಾಳ ದಿನದಿಂದ ಆ ಮಸಿ ಬೆಳ್ಕೊಂಡು ಪಾಪ ಪೂರ್ತಿ ಮಸಿ ಬೆಳ್ಕೊಂಡು ಕೂತಿದ್ದಾರೆ. ಹಾಗಾಗಿ ಏನೋ ಪೇಂಟ್ ಹೊಡ್ಕೊಳ್ಳೋಣ ಅಂತ ಇದ್ದಾರೆ, ಅದು ಯಾವುದು ಹೋಗಲ್ಲ. ಪರ್ಮನೆಂಟ್ ಬ್ಲ್ಯಾಕ್ ಪೇಂಟ್ ಬಿದ್ದಿದೆ ಸ್ವಾಮಿ. ಮಾಡಿ ಯಾವ ಕಪ್ಚುತಿನೂ ಇಲ್ಲ ರೀ, ಇದು ಯಾವ ಕಪ್ಚುತಿ ಇದೆ ಏನಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಅಂತ ಕಂಟಿನ್ಯೂ ಮಾಡಿ ಹೋಗ್ಬೇಕು. ಈಗ ಬಂದಾರ ಹೊರಗೆ ಬರುವುದೇನದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದ ನಂತರ ಮತ್ತೆ ಅದ್ರೊಳಗೆ ಹೊರಗೆ ಬರುವುದೇನಿದೆ, ಇದು ಕ್ಲೋಸ್ ಚಾಪ್ಟರ್. ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ರಾಜಕೀಯ ಹೋರಾಟನೂ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಪರಿಗಣಿಸ್ಕೊಂಡು ರಾಜಕೀಯ ಹೋರಾಟನೂ ಮಾಡ್ತೇವೆ. ಹಾಗಂತ ನೀವು ಮೂಡಾ ಪ್ರಕರಣಕ್ಕೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಿಮ್ಮ ಅಧಿಕಾರ ದುರುಪಯೋಗಕ್ಕೆ ಸರ್ಟಿಫಿಕೇಟ್ ಅಂತ ಭಾವಿಸಬೇಡಿ. ಸ್ವಜನ ಪಕ್ಷಪಾತಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಭಾವಿಸಬೇಡಿ. ಭ್ರಷ್ಟಾಚಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್. ಭ್ರಷ್ಟಾಚಾರ ನಡೆಸಿ ನೀವು ಮಾಡಿದ ಸರಿ ಇದೆ, 14 ಯಾಕೆ ಕೇಳಿದ್ರಿ, 34 ಸೈಟ್ ಕೇಳಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದೆ ಅಂತ ಅನ್ಕೊಂಬೇಡ್ರಿ. ಸದ್ಯ ಇಡಿ ತನಿಖೆಯಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐ ಬಲೆ ಹೆಣಿತಿರೋದು ಕುತೂಹಲ ಕೆರಳಿಸಿದೆ. ರಮೇಶ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.